VR ಚಾನಲ್ನಿಂದ ನಾನು ಲಲಿತಾ ರವಾಚಾರ್. ಇವತ್ತು ನಾನು ನಿಮಗೆ ಮದ್ದೂರು ವಡೆ ಅಂತಲೇ ಫೇಮಸ್ ಆಗಿರೋ ಈ ವಡೆ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾದ ವಡೆ. ಇದನ್ನು ಸಂಜೆ ತಿಂಡಿಗೆ ಬೇಕಾದಾಗ ಮಾಡ್ಕೊಳ್ಬೋದು. ಇಂಥ ಒಂದು ವಡೆಗೆ ಏನೇನು ಬೇಕು, ನಾನೇನೇನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. ನಾನೀಗ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಚಿರೋಟಿ ರವೆ, ಮೈದಾ ಹಿಟ್ಟು ಸ್ವಲ್ಪ, ಎಳ್ಳು, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಜಾಸ್ತಿ ತೊಗೊಳ್ಳಿ, ಒಂದು ಸ್ವಲ್ಪ ಖಾರದ ಪುಡಿ, ರುಚಿಗೆ ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಇಷ್ಟಿದ್ರೆ ಸಾಕು. ಈಗ ಒಂದು ಪಾತ್ರೆಗೆ ನಾವು ಒಂದು ಪಾವನಷ್ಟು ಅಕ್ಕಿ ಹಿಟ್ಟು, ಒಂದು ಸಣ್ಣ ಬಟ್ಲಿನಷ್ಟು ಚಿರೋಟಿ ರವೆ, ಇನ್ನೂ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು, ಸ್ವಲ್ಪ ಎಳ್ಳು, ಒಂದು ಚಮಚ ಖಾರದ ಪುಡಿ, ಸಣ್ಣಗೆ ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹಚ್ಕೊಂಡಿರೋ ಕರಿಬೇವಿನ ಸೊಪ್ಪು, ಮತ್ತು ಸಣ್ಣಗೆ ಹಚ್ಕೊಟ್ಕೊಂಡಿರೋ ಒಂದು 3-4 ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ಇಷ್ಟು ಹಾಕಿ ಎಣ್ಣೆ, ಒಂದು ಬಟ್ಲಿನಷ್ಟು ಎಣ್ಣೆ ಕಾಯಿಸಿ ಆ ಬಿಸಿ ಬಿಸಿ ಎಣ್ಣೆಯನ್ನು ಎಲ್ಲ ಸಾಮಗ್ರಿಗೆ ಹಾಕ್ಕೊಳ್ಳಿ ಫಸ್ಟು. ಈಗ ಬಿಸಿ ಇರುವಾಗ ನೀವು ಒಂದು ಗಡ್ಡಿಯಿಂದ ಅದನ್ನೆಲ್ಲ ಚೆನ್ನಾಗಿ ಒಟ್ಟು ಮಾಡ್ಕೊಳ್ಳಿ, ಎಲ್ಲ ಬೆರೆಸ್ಕೊಳ್ಳಿ. ಇಷ್ಟು ಸಾಮಾನು ಹಾಕಬೇಕು ಈ ಹಿಟ್ಟಿಗೆ. ಸಣ್ಣಗೆ ಹಚ್ಚಿಟ್ಕೊಂಡೆ ಈರುಳ್ಳಿ ಘಮ ಇದಕ್ಕೆ ಜಾಸ್ತಿ. ಈರುಳ್ಳಿ, ಕರಿಬೇವು ಮತ್ತು ಉಪ್ಪು, ಖಾರ ಇದೆಲ್ಲ ಬೇಕೇ ಬೇಕು. ಇಷ್ಟೆಲ್ಲ ಹಾಕ್ಕೊಂಡು ಪುಡಿ ಮಾಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು, ಯಾಕೆಂದರೆ ಈರುಳ್ಳಿ ಒಳಗೆ ಈಗಾಗಲೇ ನೀರಿರುತ್ತೆ, ಅದರಿಂದ ನಾವು ನೋಡ್ಕೊಂಡು ಹಾಕಬೇಕು. ತುಂಬ ಮೆತ್ತಗಾಗ್ಬಿಡ್ಬಾರ್ದು. ಅದು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು. ತುಂಬ ಮೆತ್ತಗಾದರೆ ಸರಿ ಹೋಗಲ್ಲ. ಚೆನ್ನಾಗಿ ಒಟ್ಟು ಮಾಡಿ ಚೆನ್ನಾಗಿ ಬೆರೆಸಿಟ್ಕೊಳ್ಳಿ. ಈಗ ನೋಡಿ, ಈ ಥರ ಒಂದು ಮುದ್ದೆ ಮಾಡಿಟ್ಕೊಳ್ಳಿ. ಈಗ ಇದನ್ನು ನಾವು ಒಂದು ಬಾಣಲೆ ಎಣ್ಣೆ ಹಾಕಿ, ಎಣ್ಣೆ ಕಾಯೋಕ್ಕಿಟ್ಟು ಈಗ ಇದನ್ನು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಗಾತ್ರ ಬೇಕು, ಎಷ್ಟು ದೊಡ್ಡದು ಬೇಕು ಆ ಥರ. ನಾನು ಸಣ್ಣದಾಗಿ ಇಷ್ಟು ಒಂದು ನೆಲ್ಲಿಕಾಯಿ ಗಾತ್ರ ತಗೊಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ತಗೊಂಡಿಲ್ಲ. ಅದನ್ನು ತಗೊಂಡು ಅಂಗೈನಲ್ಲೇ ಒತ್ತೋದು. ಅದನ್ನೇನು ಮಣೆ ಹಾಕಿ ಒತ್ತಬೇಕಾಗಿಲ್ಲ. ಅಂಗೈನಲ್ಲೇ ಹೀಗೆ ಒತ್ಕೊಂಡು ಅದನ್ನು ಎಣ್ಣೆಗೆ ಬಿಡೋದು. ಎಣ್ಣೆಗೆ ಬಿಟ್ಟು ಚೆನ್ನಾಗಿ ಅದು ಕೆಂಪಗೆ ಬೇಯಬೇಕು. ಸಣ್ಣ ಉರಿನೇ ಇರಲಿ, ಆಗ ಚೆನ್ನಾಗಿ ಬೇಯುತ್ತೆ. ಇಲ್ಲದಿದ್ದರೆ ಮೇಲ್ ಮಾತ್ರ ಕೆಂಪಾಗ್ಬಿಟ್ಟು ಒಳಗೆ ಬೆಂದಿರಲ್ಲ. ಅದಕ್ಕೋಸ್ಕರ ಸಣ್ಣ ಉರಿ ಇರಲಿ. ಮೊದಲು ಕಾದ್ಮೇಲೆ ಸಣ್ಣ ಉರಿ ಮಾಡ್ಕೊಳ್ಳಿ. ಈಗ ನೀವು ಒಂದೊಂದೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಯಾವ ದಪ್ಪ ಬೇಕೋ, ಎಷ್ಟು ಅಗಲ ಬೇಕೋ ನೋಡಿಕೊಂಡು ಮಾಡ್ಕೊಳ್ಬೋದು. ನೋಡಿ, ಈ ಥರ ಈರುಳ್ಳಿ ಘಮ, ಕರಿಬೇವಿನ ಘಮ ಭಾಳ ಚೆನ್ನಾಗಿರುತ್ತೆ. ಈ ಥರದ ಒಂದು ವಡೆ ಅಂದರೆ ಮದ್ದೂರು ವಡೆ ಮಾಡಿಕೊಂಡ್ರೆ ನಿಮಗೆ ಆಗಾಗ ತಿನ್ನೋದಕ್ಕೆ ಸಂಜೆ ತಿಂಡಿಗೆ ಸರಿ ಹೋಗುತ್ತೆ. ಇಂಥವೆಲ್ಲ ನಾನಿನ್ನೂ ನಿಮಗೆ ಬೇಕಾದಷ್ಟು ತೋರಿಸ್ತೀನಿ, ಮಾಡ್ಕೊಳ್ಳಿ. ನಿಮಗೆಲ್ಲ ನನ್ನ ನಮಸ್ಕಾರ.